ಹಾಸನ ಜಿಲ್ಲೆಯ ಸೊಬಗಿನ ನೆಲೆಯಾದ ಗೊರೂರು ಗ್ರಾಮವು ಪ್ರಕೃತಿ ಸೌಂದರ್ಯ, ಪೌರಾಣಿಕ ಮಹತ್ವ, ಧಾರ್ಮಿಕ ವೈಭವ ಮತ್ತು ಐತಿಹಾಸಿಕ ಪರಂಪರೆಯ ಸಂಗಮವಾಗಿ ಪ್ರಸಿದ್ಧಿ ಪಡೆದಿದೆ. ಹೇಮಾವತಿ ನದಿಯ ಪವಿತ್ರ ತಟದಲ್ಲಿ ನೆಲೆಗೊಂಡಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯವು ಕರ್ನಾಟಕದ ಅತ್ಯಂತ ವಿಶಿಷ್ಟವಾದ ನರಸಿಂಹ ಕ್ಷೇತ್ರಗಳಲ್ಲಿ ಒಂದೆಂದು ಭಕ್ತರಿಂದ ಪೂಜಿಸಲ್ಪಡುತ್ತದೆ. ಶಾಂತವಾದ ನದಿಯ ಹರಿವು, ಹಸಿರುಮಯ ಪರಿಸರ, ಪ್ರಾಚೀನ ಸಂಪ್ರದಾಯಗಳು ಮತ್ತು ಅನಾದಿ ಕಾಲದಿಂದಲೂ ನಡೆದು ಬಂದಿರುವ ಆರಾಧನಾ ಪದ್ಧತಿಗಳು ಈ ಕ್ಷೇತ್ರಕ್ಕೆ ಅಪರೂಪದ ಆಧ್ಯಾತ್ಮಿಕ ಮಹತ್ವವನ್ನು ನೀಡಿವೆ. ಈ ಕ್ಷೇತ್ರದ ಮೂಲ ಇತಿಹಾಸವು ಸಪ್ತರ್ಷಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡುವ ಮಹಾತಪಸ್ವಿ ಗೋಕರ್ಣ ಋಷಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬೇಕೆಂಬ ದೃಢ ಸಂಕಲ್ಪದಿಂದ ಗೋಕರ್ಣ ಋಷಿಯವರು ಹೇಮಾವತಿ ನದಿಯ ದಡದಲ್ಲಿ ಕಠಿಣ ತಪಸ್ಸನ್ನು ಆರಂಭಿಸಿದರು. ಹಲವು ವರ್ಷಗಳ ಕಾಲ ನಿರಂತರ ಧ್ಯಾನ, ಜಪ, ಯಜ್ಞ, ಉಪವಾಸ ಮತ್ತು ಭಗವಂತನ ಸ್ಮರಣೆಯಲ್ಲಿ ನಿರತರಾಗಿದ್ದ ಋಷಿಯ ತಪೋಬಲದಿಂದ ಸಂತುಷ್ಟನಾದ ಶ್ರೀ ಮಹಾವಿಷ್ಣುವು ತನ್ನ ಉಗ್ರವಾದ ನರಸಿಂಹ ಅವತಾರದ ಯೋಗಮೂರ್ತಿ ಸ್ವರೂಪದಲ್ಲಿ ಋಷಿಯ ಮುಂದೆ ಪ್ರತ್ಯಕ್ಷನಾದನೆಂದು ಕ್ಷೇತ್ರ ಮಹಾತ್ಮ್ಯದಲ್ಲಿ ವರ್ಣಿಸಲಾಗಿದೆ. ಭಗವಂತನು ಸಾಮಾನ್ಯವಾಗಿ ಕಾಣಿಸಿಕೊಳ್ಳದೆ ಅಲ್ಲಿದ್ದ ನೈಸರ್ಗಿಕ ಶಿಲೆಯ ಮೇಲೆಯೇ ತನ್ನ ದಿವ್ಯ ರೂಪವನ್ನು ಪ್ರಕಟಿಸಿದನೆಂದು ನಂಬಲಾಗಿದೆ. ಈ ದೈವಿಕ ದರ್ಶನವು ನಡೆದ ಸ್ಥಳವು ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. ಗೋಕರ್ಣ ಋಷಿಯವರು ಭಗವಂತನಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಲೋಕ ಕಲ್ಯಾಣಕ್ಕಾಗಿ ಇದೇ ಸ್ಥಳದಲ್ಲಿ ಸದಾಕಾಲ ನೆಲೆಸುವಂತೆ ವಿನಂತಿಸಿದಾಗ ಶ್ರೀ ಯೋಗ ನರಸಿಂಹ ಸ್ವಾಮಿಯವರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಇದೇ ಕ್ಷೇತ್ರದಲ್ಲಿ ಸ್ಥಾಪಿಸಿದರೆಂದು ನಂಬಿಕೆಯಿದೆ. ಆ ಕಾರಣದಿಂದಲೇ ಈ ಪ್ರದೇಶವು ಗೋಕರ್ಣ ಋಷಿಯ ಹೆಸರಿನಿಂದ ಗೋಕರ್ಣ ಕ್ಷೇತ್ರವೆಂದು ಪ್ರಸಿದ್ಧಿಯಾಯಿತು. ಇಂದಿಗೂ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರು ಮೊದಲು ಗೋಕರ್ಣ ಋಷಿಯನ್ನು ಸ್ಮರಿಸಿ ನಂತರ ಶ್ರೀ ಯೋಗ ನರಸಿಂಹ ಸ್ವಾಮಿಯ ದರ್ಶನವನ್ನು ಪಡೆಯುವುದು ಸಂಪ್ರದಾಯವಾಗಿದೆ. ಈ ದೇವಾಲಯದ ಮತ್ತೊಂದು ಅತ್ಯಂತ ಅಪರೂಪದ ವಿಶೇಷತೆಯೆಂದರೆ ಪ್ರಸ್ತುತ ಪೂಜಿಸಲ್ಪಡುತ್ತಿರುವ ಮೂಲ ವಿಗ್ರಹವು ಭಗವಂತನು ಗೋಕರ್ಣ ಋಷಿಗೆ ಪ್ರತ್ಯಕ್ಷನಾದ ಅದೇ ಪವಿತ್ರ ಶಿಲೆಯಿಂದ ಕೆತ್ತಲ್ಪಟ್ಟಿದೆ ಎಂಬ ಅಚಲ ನಂಬಿಕೆ. ಆದ್ದರಿಂದ ಈ ಮೂರ್ತಿಯನ್ನು ಕೇವಲ ಶಿಲ್ಪಕಲೆಯ ಅದ್ಭುತವೆಂದು ಮಾತ್ರವಲ್ಲದೆ ಸ್ವಯಂ ದೈವಿಕ ಶಕ್ತಿಯನ್ನು ಒಳಗೊಂಡ ಪವಿತ್ರ ಪ್ರತಿಮೆಯೆಂದು ಭಕ್ತರು ಭಾವಿಸುತ್ತಾರೆ. ಶ್ರೀ ಯೋಗ ನರಸಿಂಹ ಸ್ವಾಮಿಯ ವಿಗ್ರಹವು ಯೋಗಮುದ್ರೆಯಲ್ಲಿ ಆಸೀನನಾಗಿದ್ದು ಮುಖದಲ್ಲಿ ಉಗ್ರತೆಯ ಜೊತೆಗೆ ಅಪಾರ ಕರುಣೆಯನ್ನು ಪ್ರತಿಬಿಂಬಿಸುತ್ತದೆ. ಭಗವಂತನ ದಿವ್ಯ ರೂಪದಲ್ಲಿ ಕಾಣುವ 3 ಕಣ್ಣುಗಳು ಈ ಕ್ಷೇತ್ರದ ಅತ್ಯಂತ ಅಪರೂಪದ ವೈಶಿಷ್ಟ್ಯವಾಗಿದೆ. ಸಾಮಾನ್ಯವಾಗಿ ನರಸಿಂಹ ಮೂರ್ತಿಗಳಲ್ಲಿ 2 ಕಣ್ಣುಗಳು ಮಾತ್ರ ಕಂಡುಬರುವುದಾದರೆ ಗೊರೂರಿನ ಶ್ರೀ ಯೋಗ ನರಸಿಂಹ ಸ್ವಾಮಿಯವರು 3 ಕಣ್ಣುಗಳೊಂದಿಗೆ ವಿರಾಜಮಾನರಾಗಿದ್ದಾರೆ. ಈ 3ನೆಯ ಕಣ್ಣು ಜ್ಞಾನ, ಪರಮ ದಿವ್ಯ ದೃಷ್ಟಿ, ಸರ್ವಜ್ಞತ್ವ, ಕಾಲತ್ರಯದ ಅರಿವು ಹಾಗೂ ಲೋಕಕ್ಷೇಮದ ಸಂಕೇತವೆಂದು ಭಕ್ತರು ಮತ್ತು ಆಗಮ ಪಂಡಿತರು ವಿವರಿಸುತ್ತಾರೆ. ಇನ್ನೊಂದು ವಿಶಿಷ್ಟ ಲಕ್ಷಣವೆಂದರೆ ದೇವರು ಪಶ್ಚಿಮಾಭಿಮುಖವಾಗಿ ವಿರಾಜಮಾನರಾಗಿರುವುದು. ಭಾರತದ ಅನೇಕ ದೇವಾಲಯಗಳಲ್ಲಿ ದೇವರು ಪೂರ್ವಾಭಿಮುಖವಾಗಿ ಕಾಣಿಸಿಕೊಂಡರೂ ಈ ಕ್ಷೇತ್ರದಲ್ಲಿ ಶ್ರೀ ಯೋಗ ನರಸಿಂಹ ಸ್ವಾಮಿಯವರು ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿ ನೆಲೆಸಿರುವುದು ಅತ್ಯಂತ ವಿರಳವಾದ ದೈವಿಕ ವೈಶಿಷ್ಟ್ಯವೆಂದು ಪರಿಗಣಿಸಲಾಗಿದೆ. ಪಶ್ಚಿಮಾಭಿಮುಖ ದೇವರು ವಿಶೇಷ ಅನುಗ್ರಹವನ್ನು ನೀಡುತ್ತಾನೆ ಎಂಬ ನಂಬಿಕೆ ಪ್ರಾಚೀನ ಆಗಮಗಳಲ್ಲಿ ಉಲ್ಲೇಖಿತವಾಗಿದ್ದು ಈ ದೇವಾಲಯದಲ್ಲಿ ಆ ಪರಂಪರೆಯನ್ನು ಕಾಣಬಹುದು. ಭಗವಂತನ ಪ್ರತ್ಯಕ್ಷ ದರ್ಶನದ ನಂತರ ಹಲವು ಶತಮಾನಗಳ ಕಾಲ ಈ ಪ್ರದೇಶವು ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು ಎಂದು ಹೇಳಲಾಗುತ್ತದೆ. ಕಾಲಕ್ರಮೇಣ ಭಗವಂತನ ದಿವ್ಯ ವಿಗ್ರಹದ ಮೇಲೆ ದೊಡ್ಡ ಇರುವೆ ಗುಡ್ಡ ಬೆಳೆಯಿತು. ಆ ದಿವ್ಯ ಮೂರ್ತಿ ಮಾನವ ಕಣ್ಣಿಗೆ ಗೋಚರಿಸದಂತೆ ಸಂಪೂರ್ಣವಾಗಿ ಮುಚ್ಚಿಹೋಗಿತ್ತು. ಆದರೂ ಭಗವಂತನ ಸಾನ್ನಿಧ್ಯ ಆ ಸ್ಥಳದಲ್ಲಿ ನಿರಂತರವಾಗಿ ಉಳಿದಿತೆಂದು ನಂಬಲಾಗಿದೆ.
ಹಲವು ವರ್ಷಗಳ ನಂತರ ದಕ್ಷಿಣ ಕರ್ನಾಟಕದ ಇಬ್ಬರು ಸಹೋದರರಾದ ದೊಡ್ಡ ನರಸಯ್ಯ ಮತ್ತು ಚಿಕ್ಕ ನರಸಯ್ಯ ಹೇಮಾವತಿ ನದಿಯ ಮಾರ್ಗವಾಗಿ ತಮ್ಮ ಪ್ರಯಾಣದ ಸಂದರ್ಭದಲ್ಲಿ ಈ ಪವಿತ್ರ ಪ್ರದೇಶವನ್ನು ತಲುಪಿದರು. ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ, ನದಿಯ ಶಾಂತ ಹರಿವು ಹಾಗೂ ಆಧ್ಯಾತ್ಮಿಕ ವಾತಾವರಣದಿಂದ ಆಕರ್ಷಿತರಾದ ಅವರು ಈ ಸ್ಥಳದಲ್ಲಿ ರಾತ್ರಿ ತಂಗಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು. ಮರುದಿನ ಬೆಳಿಗ್ಗೆ ಅವರು ಕಂಡ ದೃಶ್ಯವು ಅವರ ಜೀವನವನ್ನೇ ಬದಲಾಯಿಸಿತು. ಸಮೀಪದಲ್ಲಿದ್ದ ಒಂದು ಗೋವು ಪ್ರತಿದಿನವೂ ಯಾರೂ ಕರೆಯದೆ ಸ್ವಯಂ ಆಗಮಿಸಿ ಇರುವೆ ಗುಡ್ಡದ ಮೇಲೆಯೇ ತನ್ನ ಹಾಲನ್ನು ಸುರಿಸುತ್ತಿರುವುದನ್ನು ಅವರು ಆಶ್ಚರ್ಯದಿಂದ ಗಮನಿಸಿದರು. ಈ ದಿವ್ಯ ಘಟನೆ ಹಲವು ದಿನಗಳಿಂದ ನಡೆಯುತ್ತಿದ್ದುದು ಸ್ಥಳೀಯರಿಗೂ ಕುತೂಹಲ ಮೂಡಿಸಿತ್ತು. ಗೋಮಾತೆಯ ಈ ವರ್ತನೆಯ ಹಿಂದೆ ದೈವಿಕ ರಹಸ್ಯವಿದೆ ಎಂದು ಭಾವಿಸಿದ ಸಹೋದರರು ಸ್ಥಳೀಯ ಗ್ರಾಮಸ್ಥರ ಸಹಾಯದಿಂದ ಇರುವೆ ಗುಡ್ಡವನ್ನು ಅತ್ಯಂತ ಭಕ್ತಿಯಿಂದ ತೆರವುಗೊಳಿಸಿದರು. ಆಗ ಅದರ ಒಳಗಿನಿಂದ ಪ್ರಕಾಶಮಾನವಾದ ಶ್ರೀ ಯೋಗ ನರಸಿಂಹಸ್ವಾಮಿಯ ದಿವ್ಯ ವಿಗ್ರಹವು ಹೊರಹೊಮ್ಮಿತು. ಈ ಅದ್ಭುತವನ್ನು ಕಂಡು ಎಲ್ಲರೂ ಭಕ್ತಿಭಾವದಿಂದ ನಮಸ್ಕರಿಸಿ ಭಗವಂತನ ಮಹಿಮೆಯನ್ನು ಕೊಂಡಾಡಿದರು. ನಂತರ ದೊಡ್ಡ ನರಸಯ್ಯ ಮತ್ತು ಚಿಕ್ಕ ನರಸಯ್ಯ ಅವರು ಸ್ಥಳೀಯ ಜನರ ನೆರವಿನಿಂದ ದೇವಾಲಯದ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಪೂಜಾ ವ್ಯವಸ್ಥೆಯನ್ನು ಆರಂಭಿಸಿ ಶ್ರೀ ಯೋಗ ನರಸಿಂಹಸ್ವಾಮಿಯವರಿಗಾಗಿ ದೇವಾಲಯವನ್ನು ನಿರ್ಮಿಸಿದರು. ದೇವಾಲಯದ ನಿರ್ಮಾಣದ ನಂತರ ನಿಯಮಿತ ಪೂಜೆ, ನೈವೇದ್ಯ, ಉತ್ಸವ ಮತ್ತು ವೈದಿಕ ಆಚರಣೆಗಳು ಪ್ರಾರಂಭವಾದವು. ಈ ಇಬ್ಬರು ಸಹೋದರರ ಸೇವೆಯನ್ನು ಸ್ಮರಿಸುವ ಪರಂಪರೆ ಇಂದಿಗೂ ಮುಂದುವರಿದಿದೆ. ಅವರ ವಂಶಸ್ಥರು ಇಂದಿಗೂ ದೇವಾಲಯದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಶೇಷ ಗೌರವಗಳನ್ನು ಪಡೆಯುತ್ತಾರೆ ಹಾಗೂ ಪ್ರಮುಖ ಉತ್ಸವಗಳಲ್ಲಿ ಸಂಪ್ರದಾಯಬದ್ಧ ಸೇವೆಗಳನ್ನು ಸಲ್ಲಿಸುತ್ತಾರೆ. ಈ ಗೌರವವು ಅವರ ಕುಟುಂಬವು ಕ್ಷೇತ್ರಕ್ಕೆ ಸಲ್ಲಿಸಿದ ಅಪಾರ ಸೇವೆಯ ಸ್ಮರಣಾರ್ಥವಾಗಿ ಮುಂದುವರಿದಿರುವ ಪವಿತ್ರ ಸಂಪ್ರದಾಯವಾಗಿದೆ. ಗೊರೂರು ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಶತರುದ್ರ ಯಾಗಪುರಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿತ್ತು. ಈ ಹೆಸರು ಇಲ್ಲಿ ನಿರಂತರವಾಗಿ ನಡೆದ ವೈದಿಕ ಯಜ್ಞಗಳು, ವಿಶೇಷವಾಗಿ ಶತರುದ್ರ ಯಾಗಗಳು ಮತ್ತು ಶಿವ ವಿಷ್ಣು ಆರಾಧನೆಯ ಸಮನ್ವಯವನ್ನು ಸೂಚಿಸುತ್ತದೆ. ಅನೇಕ ಮಹರ್ಷಿಗಳು, ವೈದಿಕ ಪಂಡಿತರು ಮತ್ತು ಯೋಗಿಗಳು ಈ ಪ್ರದೇಶದಲ್ಲಿ ತಪಸ್ಸು ಹಾಗೂ ಯಜ್ಞಗಳನ್ನು ನಡೆಸಿದ್ದರೆಂದು ಸ್ಥಳೀಯ ಪರಂಪರೆ ಹೇಳುತ್ತದೆ. ಹೇಮಾವತಿ ನದಿಯ ಪವಿತ್ರ ಜಲ, ಫಲವತ್ತಾದ ಭೂಮಿ ಮತ್ತು ಶಾಂತ ವಾತಾವರಣವು ಯಜ್ಞಯಾಗಗಳಿಗೆ ಅತ್ಯಂತ ಅನುಕೂಲಕರವಾಗಿದ್ದ ಕಾರಣ ಈ ಪ್ರದೇಶವು ಧಾರ್ಮಿಕ ಕೇಂದ್ರವಾಗಿ ಬೆಳೆದಿತು. ಸುಮಾರು 16ನೇ ಶತಮಾನದ ನಂತರ ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಮತ್ತು ಸ್ಥಳೀಯ ಆಡಳಿತಗಾರರ ಆಶ್ರಯದಲ್ಲಿ ಗೊರೂರಿನ ಅನೇಕ ದೇವಾಲಯಗಳೊಂದಿಗೆ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಾಲಯವು ಪುನರುಜ್ಜೀವನಗೊಂಡಿತು. ದೇವಾಲಯದ ಗರ್ಭಗುಡಿ, ಪ್ರಾಕಾರ, ಮಂಟಪ, ಶಿಲಾಸ್ತಂಭಗಳು ಮತ್ತು ಇತರ ನಿರ್ಮಾಣಗಳನ್ನು ನವೀಕರಿಸಲಾಯಿತು. ಇದೇ ಅವಧಿಯಲ್ಲಿ ಶತರುದ್ರ ಯಾಗಪುರಿ ಎಂಬ ಹೆಸರು ಕ್ರಮೇಣ ಗೊರೂರು ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಕಾಲ ಬದಲಾದರೂ ಈ ಕ್ಷೇತ್ರದ ಧಾರ್ಮಿಕ ಮಹತ್ವ ಮಾತ್ರ ಎಂದಿಗೂ ಕುಂದಲಿಲ್ಲ. ಹೇಮಾವತಿ ನದಿಯ ದಡದಲ್ಲಿರುವ ಈ ಕ್ಷೇತ್ರವು ಇಂದಿಗೂ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ನರಸಿಂಹ ಜಯಂತಿ, ವೈಶಾಖ ಮಾಸದ ವಿಶೇಷ ಪೂಜೆಗಳು, ಸ್ವಾತಿ ನಕ್ಷತ್ರದ ಆರಾಧನೆ, ಕಾರ್ತಿಕ ಮಾಸದ ದೀಪೋತ್ಸವ, ವಾರ್ಷಿಕ ಬ್ರಹ್ಮರಥೋತ್ಸವ ಹಾಗೂ ವಿವಿಧ ವೈಷ್ಣವ ಆಚರಣೆಗಳು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತವೆ. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ಹೊರರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ಶ್ರೀ ಯೋಗ ನರಸಿಂಹಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ಭಗವಂತನಿಗೆ ಅಭಿಷೇಕ, ಪಂಚಾಮೃತ ಸೇವೆ, ತುಳಸಿ ಅರ್ಚನೆ, ವಿಶೇಷ ಅಲಂಕಾರ, ಅನ್ನದಾನ, ಹೋಮ ಹವನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವರ್ಷಪೂರ್ತಿ ನಿರಂತರವಾಗಿ ನಡೆಯುತ್ತವೆ. ಈ ಕ್ಷೇತ್ರದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಆರೋಗ್ಯ, ಸಂತಾನ, ವಿದ್ಯೆ, ಉದ್ಯೋಗ, ಕುಟುಂಬ ಸೌಖ್ಯ,
ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ದೊರೆಯುತ್ತದೆ ಎಂಬ ದೃಢ ನಂಬಿಕೆ ಜನಮಾನಸದಲ್ಲಿ ನೆಲೆಗೊಂಡಿದೆ. ಹೇಮಾವತಿ ನದಿಯ ತೀರದಲ್ಲಿ ಬೆಳಗಿನ ಸೂರ್ಯೋದಯ ಮತ್ತು ಸಂಜೆಯ ಸೂರ್ಯಾಸ್ತದ ಸಮಯದಲ್ಲಿ ದೇವಾಲಯದ ಪರಿಸರವು ಅತ್ಯಂತ ಮನೋಹರವಾಗಿ ಕಾಣುತ್ತದೆ. ನದಿಯ ಮೃದು ಹರಿವು, ದೇವಾಲಯದ ಘಂಟಾನಾದ, ವೇದಘೋಷ, ತುಳಸಿ ಮತ್ತು ಹೂವಿನ ಪರಿಮಳ, ಭಕ್ತರ ನಾಮಸ್ಮರಣೆ ಹಾಗೂ ಶಾಂತ ವಾತಾವರಣವು ಈ ಕ್ಷೇತ್ರವನ್ನು ಅಪರೂಪದ ಆಧ್ಯಾತ್ಮಿಕ ಅನುಭವದ ತಾಣವನ್ನಾಗಿ ರೂಪಿಸಿವೆ. ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯವು ಕೇವಲ ಒಂದು ಪ್ರಾಚೀನ ದೇವಾಲಯವಲ್ಲ, ಇದು ಪೌರಾಣಿಕ ನಂಬಿಕೆ, ಐತಿಹಾಸಿಕ ಪರಂಪರೆ, ವೈದಿಕ ಸಂಸ್ಕೃತಿ, ಶಿಲ್ಪಕಲೆಯ ವೈಭವ, ಭಕ್ತಿಯ ಶಕ್ತಿ ಮತ್ತು ದೈವಿಕ ಅನುಭವಗಳ ಸಮನ್ವಯವನ್ನು ಪ್ರತಿಬಿಂಬಿಸುವ ಕರ್ನಾಟಕದ ಅಮೂಲ್ಯ ಧಾರ್ಮಿಕ ಪರಂಪರೆಯಾಗಿದೆ. ಗೋಕರ್ಣ ಋಷಿಯ ತಪಸ್ಸಿನಿಂದ ಆರಂಭವಾಗಿ ದೈವಿಕ ಪ್ರತ್ಯಕ್ಷತೆ, ಇರುವೆ ಗುಡ್ಡದೊಳಗಿನ ವಿಗ್ರಹದ ಪತ್ತೆ, ದೊಡ್ಡ ನರಸಯ್ಯ ಮತ್ತು ಚಿಕ್ಕ ನರಸಯ್ಯರ ಸೇವೆ, ಶತರುದ್ರ ಯಾಗಪುರಿಯ ವೈಭವ, ವಿಜಯನಗರ ಕಾಲದ ಪುನರುಜ್ಜೀವನ ಮತ್ತು ಇಂದಿಗೂ ನಿರಂತರವಾಗಿ ನಡೆಯುತ್ತಿರುವ ಪೂಜೆ ಉತ್ಸವಗಳ ಮೂಲಕ ಈ ಕ್ಷೇತ್ರವು ಅನೇಕ ಶತಮಾನಗಳಿಂದ ಭಕ್ತಿಯ ಜ್ಯೋತಿಯನ್ನು ಬೆಳಗಿಸುತ್ತಿದ್ದು, ಭಗವಂತನ ಅನುಗ್ರಹವನ್ನು ಬಯಸುವ ಪ್ರತಿಯೊಬ್ಬ ಯಾತ್ರಿಕನಿಗೂ ದೈವಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುವ ಪವಿತ್ರ ಕ್ಷೇತ್ರವಾಗಿ ಅಚಲವಾಗಿ ನಿಂತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.